ರೈತ ವಿರೋಧಿ ನಡೆಯ ವಿರುದ್ಧ ಇವತ್ತು ಸಂಪೂರ್ಣ ಕರ್ನಾಟಕದಲ್ಲಿ ಎಲ್ಲ ಅಸೆಂಬ್ಲಿ ಕೇಂದ್ರದಲ್ಲಿ ಇವತ್ತು ರೈತ ವಿರೋಧಿ ನಡೆಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಈ ಸರ್ಕಾರ ಜನ ವಿರೋಧಿ ಸರ್ಕಾರ ಅಂತ ಹೇಳೋದು ಬರೀ ರೈತರು ಮಾತ್ರ ಅಲ್ಲ. ಇವತ್ತು ಯಾವ್ಯಾವ ಭರವಸೆಗಳನ್ನು ಅಧಿಕಾರಕ್ಕೆ ಬರುವ ಮುಂಚೆ ಕೊಟ್ಟಿದ್ರು ಆ ಎಲ್ಲ ಭರವಸೆಯನ್ನು ಹುಸಿಗೊಳಿಸಿ ಅದ್ರ ಜೊತೆಗೆ ಯಾವ್ಯಾವ ಭರವಸೆಗಳು ಕೇಂದ್ರ ಸರ್ಕಾರದಿಂದ ಬರ್ತಿದ್ವು ಆ ಭರವಸೆಗಳನ್ನು ಸಹಿತ ಕಡಿತಗೊಳಿಸುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡಿದೆ ಅಂತ ಹೇಳಿಕೆ ಬಯಸ್ತೇನೆ. ಇವತ್ತು ಕೇಂದ್ರ ಸರ್ಕಾರದಿಂದ ಬರುವಂತ PM ಕಿಸಾನ್ ಯೋಜನೆ ಅಡಿಯಲ್ಲಿ ಪ್ರತಿ ರೈತ ಕುಟುಂಬಕ್ಕೆ 4,000 ಬರ್ತಿತ್ತು. ಅದ್ರ ಜೊತೆಗೆ ಸನ್ಮಾನ್ಯ ಯಡಿಯೂರಪ್ಪನವರು 4,000 ಕೊಡುವ ಮೂಲಕ 10,000 ಒಂದೊಂದು ರೈತ ಕುಟುಂಬಕ್ಕೆ ಬರ್ತಾ ಇದ್ರು. ಅದನ್ನು ಕಡಿತಗೊಳಿಸುವ ಮೂಲಕ ಇವತ್ತು ರಾಜ್ಯ ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಇರುವಂತಹ ಸಮಯದಲ್ಲಿ ವಿದ್ಯಾನಿಧಿ ಘೋಷಣೆ ಮಾಡಿ ಪ್ರತಿಯೊಬ್ಬ ರೈತ ಮಕ್ಕಳ ವಿದ್ಯಾರ್ಥಿಗಳಿಗೆ 1,500 ರೂಪಾಯಿ ಭತ್ತ ಕೊಡುವಂತ ಕೆಲಸ, ಸಹಾಯಧನ ಕೊಡುವಂತ ಕೆಲಸ, ಪ್ರೋತ್ಸಾಹ ಧನ ಕೊಡುವಂತ ಕೆಲಸ ಮಾಡ್ತಾ ಇದೆ. ಅದನ್ನು ಕಡಿತಗೊಳಿಸಿ ಇವತ್ತು ರೈತರ ಮಕ್ಕಳಿಗೆ ಅನ್ಯಾಯ ಮಾಡುವಂತ ಕೆಲಸ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇವತ್ತು ಇದ್ರ ಜೊತೆಗೆ ಇವತ್ತು ಗೊಬ್ಬರ ಬೀಜ ಎಲ್ಲೂ ಸರಬರಾಜು ಮಾಡಲಾರದೆ ಒಟ್ಟಾರೆ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ರೈತರಿಗೆ ಗೊಬ್ಬರ ಸಿಗಲಾರದಂತೆ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಎಲ್ಲ ಬ್ಲಾಕ್ ಮಾರ್ಕೆಟ್ ನಲ್ಲಿ ಇವರು ಗೊಬ್ಬರ ಹೋಗ್ತಾ ಇದೆ, ಬ್ಲಾಕ್ ಮಾರ್ಕೆಟ್ ನಲ್ಲಿ ಮಾರ್ಕೊಳ್ತಾ ಇದ್ದಾರೆ. ಒಂದು ಕೆರಳು ಎಲ್ಲ ಇವರಲ್ಲೆಲ್ಲ ಸಚಿವರು ಶಾಸಕರು ಎಲ್ಲರಿಗೂ ಗೌರ್ಮೆಂಟ್ ಆಗಿದ್ದಾರೆ. ಹಾಗಾಗಿ ಇವತ್ತು ಇವರು ರೈತರಿಗೆ ಮಾತ್ರ ಅಲ್ಲ, ಇವತ್ತು ಯಾವ ಅಂಗನವಾಡಿ ಕಾರ್ಯಕರ್ತರಿಗೆ ಹೆಚ್ಚಿಗೆ ಹಣ ಕೊಡ್ತೀವಿ ಅಂತ ಹೇಳಿದ್ರು ಸ್ಯಾಲರಿ ಕೊಡ್ತಾ ಅದನ್ನು ಕೊಡ್ಲಿಲ್ಲ. ಆಶಾ ಕಾರ್ಯಕರ್ತರು ಕೊಡ್ಲಿಲ್ಲ. OPS ಸ್ಕೀಮ್ ಮಾಡ್ತೀವಿ ಅಂತ ಅದನ್ನು ಕೊಡ್ಲಿಲ್ಲ. ಅತಿಥಿ ಶಿಕ್ಷಕರನ್ನ ಪರ್ಮನೆಂಟ್ ಮಾಡ್ತೀವಿ ಅಂತ ಅದನ್ನು ಮಾಡಿಲ್ಲ. ಒಟ್ಟಾರೆಯಾಗಿ ಇದೊಂದು ಖಾಲಿ ಚಂಬು ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಈ ಸರ್ಕಾರ ರೈತ ವಿರೋಧಿ ಸರ್ಕಾರ, ಕರ್ನಾಟಕದ ಜನರಿಗೆ ಖಾಲಿ ಚಂಬು ಕೊಟ್ಟಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಇದು ಬಹಳ ಒಂದು ರೀತಿಯ ಕುತಂತ್ರ ಸರ್ಕಾರ. ಏನ್ ಅಧಿಕಾರಕ್ಕೆ ಬರುವಂತ ಸಮಯದಲ್ಲಿ ಇವ್ರು ಏನ್ ಭರವಸೆಗಳನ್ನು ಕೊಟ್ಟಿದ್ರು ಒಟ್ಟಾರೆ ಎಲ್ಲ ಭರವಸೆಗಳನ್ನು ಹುಸಿಗೊಳಿಸುವ ಮೂಲಕ ಕರ್ನಾಟಕ ರಾಜ್ಯದ ಎಲ್ಲಾ ಜನರಿಗೆ ಖಾಲಿ ಚಂಬು ಕೊಡುವಂತ ಕೆಲಸ ಈ ಸರ್ಕಾರ ಮಾಡಿದೆ ಅಂತ ಹೇಳಿ ಬಯಸ್ತೇನೆ. ಹಾಗಾಗಿ ಬರುವಂತ ಬೆಳಗಾವಿ ಅಧಿವೇಶನದಲ್ಲಿ ಎಲ್ಲ ಶಾಸಕರು, ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಇವರ ರೈತ ವಿರೋಧಿ ನಡೆಯನ್ನು ಧಿಕ್ಕರಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ನಮ್ಮ 3 ಜಿಲ್ಲೆಯ 4 ಜಿಲ್ಲೆಯ ರೈತರಿಗೆ, ಮುಂಡ್ರಾಬಾದು, ಬಳ್ಳಾರಿ, ಕೊಪ್ಪಳ ಮತ್ತು ರಾಯಚೂರು ಜನರಿಗೆ ಇವರು ನಿಜವಾಗ್ಲೂ ಒಂದು ರೈತರ ಹೊಟ್ಟೆಗೆ ಏನಾದ್ರು ಒದ್ದಿದ್ರೆ ಅದು ಈ ಸರ್ಕಾರ 70 ವರ್ಷ ಸ್ವತಂತ್ರ ಬಂದ ಮೇಲೆ ಅನ್ಯಾಯ ಮಾಡಿದ್ದು ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಇವರಿಗೆ ಬಹಳಷ್ಟು ಸಮಯ ಇದ್ದಾಗ್ಲೂ ಇವ್ರು ಇನ್ನೂ ಬೇಗ ಕೊಟ್ಟಿಲ್ಲ. ಇಲ್ಲಿವರೆಗೆ 20 ಗೇಟ್ಗಳು ರಿಪೇರಿ ಮಾಡ್ಬೇಕಾಗಿತ್ತು, ಆದ್ರೆ ಇಲ್ಲಿವರೆಗೂ ಇನ್ನು 11 ಗೇಟ್ಗಳು ಮಾತ್ರ ರಿಪೇರಿ ಮಾಡಿದ್ದಾರೆ. ರಿಪೇರಿ ಮಾಡುವಂತ ಕಾಂಟ್ರಾಕ್ಟರ್ಗಳನ್ನು ಇವ್ರಿಗೆ ದುಡ್ಡು ಕೊಡ್ತಾ ಇಲ್ಲ, ಆ ಕಾಂಟ್ರಾಕ್ಟರ್ಗೂ ದುಡ್ಡು ಕೊಡ್ತಾ ಇಲ್ಲ. ಇನ್ನೊಂದು ಬೆಳೆಗೆ ಇವರು ಸರಿಯಾಗಿ ಸಮರ್ಪಕವಾಗಿ ನೀರು ಕೊಡುವಂತ ಕೆಲಸ ಆದ್ರೂ ಮಾಡ್ತಾರಿಲ್ಲ ಅಂತ ಅನುಮಾನ ಇವತ್ತು ನಮ್ಮ ಭಾಗದ ರೈತರಿಗೆ ಮೂಡಿದೆ. ಹಾಗಾಗಿ ನಾನು ಉಪಮುಖ್ಯಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳು ಒತ್ತಾಯ ಮಾಡ್ತೇನೆ, ದಯಮಾಡಿ ವಾರ್ ಫೂಟಿಂಗ್ ಅಲ್ಲಿ ಯುದ್ಧದಲ್ಲಿ ಯಾವ ರೀತಿ ನಾವು ತಯಾರು ಮಾಡ್ಕೊಳ್ತೀವೋ ಆ ರೀತಿಯಲ್ಲಿ ತಾವು ತಯಾರು ಮಾಡಿಕೊಂಡು ಆ ಗೇಟ್ಗಳನ್ನು 35 ಗೇಟ್ಗಳನ್ನು ಕೂಡಿಸುವಂತ ಕೆಲಸ ತಾವು ಮಾಡಿದಾಗ ಮಾತ್ರ ಈ ಜಿಲ್ಲೆಯ ರೈತರಿಗೆ ಒಂದು ನಿಟ್ಟುಸಿರು ಬರ್ತದೆ, ನಿದ್ದೆ ಮಾಡ್ಲಿಕ್ಕೆ ನಮಗೆ ಸಹಾಯ ಆಗ್ತದೆ ಅಂತ ಹೇಳಿ ಬಯಸ್ತೀನಿ. ಇಲ್ಲಾಂದ್ರೆ ನೀವು ಈ ರೈತರಿಗೆ ವಿಷ ಕೊಟ್ಟಂತೆ, ಈ ಎಲ್ಲಾ 4 ಜಿಲ್ಲೆಯ ರೈತರಿಗೆ ನೀವು ವಿಷ ಕೊಟ್ಟಂತೆ. ಇವತ್ತಿಗೂ ನಾನು ನಿಮ್ಗೆ ಆಗ್ರಹ ಮಾಡ್ತೇನೆ, ಇವತ್ತೇನು ರೈತರಿಗೆ ಮೋಸ ಮಾಡಿದಿರಿ, ರೈತರಿಗೆ ನಿಮ್ಮ ನಿಷ್ಕಾಳಜಿಯಿಂದ ಒಂದು ಗೇಟ್ ಹೊಡೆದು ಮಾತ್ರ ಅಲ್ಲ ಎಲ್ಲ ಗೇಟ್ಗಳು ರಿಪೇರಿ ಮಾಡುವಂತ ಕೆಲಸ ತಾವು ಒಂದು ನೀರು ಬಂದ್ ಮಾಡಿ ಮಾಡ್ತಾ ಇದ್ದೀರಿ. ಆ ಸಮಯದಲ್ಲಿ ಏನ್ ರೈತರಿಗೆ ಬೆಳೆ ಲಾಸ್ ಆಗಿದೆ, ಪ್ರತಿಯೊಂದು ಎಕರೆಗೆ 25,000 ರೂಪಾಯಿ ಕೊಡುವ ಮೂಲಕ ನೀವು ರೈತರಿಗೆ ಸಹಾಯ ಆಗಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಹಾಗಾಗಿ ಒಂದು ವೇಳೆ ಕಾರ್ಯಕರ್ತರೆ ನಾವು ಇವತ್ತೊಂದು ಪ್ರೊಟೆಸ್ಟ್ ಮಾಡಿ ನಾವು ಮನೆಗೆ ಹೋದ್ರೆ ಆಗಂಗಿಲ್ಲ. ಇವತ್ತೇನು ಈ ಸರ್ಕಾರ ಜನ ವಿರೋಧಿ, ರೈತ ವಿರೋಧಿ ಮತ್ತು ಜನಾಂಗ ಎಲ್ಲ ಸಮುದಾಯದವರು ಇವತ್ತು ಇಂಜಿನಿಯರ್ಸ್ ಪೇಮೆಂಟ್ ಕೊಡ್ತಾ ಇಲ್ಲ, KSRTC ಪೇಮೆಂಟ್ ಕೊಡ್ತಾ ಇಲ್ಲ, ಅತಿಥಿ ಶಿಕ್ಷಕರು ಪೇಮೆಂಟ್ ಕೊಡ್ತಾ ಇಲ್ಲ, ಪೊಲೀಸರಿಗೂ ಕೊಡ್ತಾ ಇಲ್ಲ, ಟೀಚರ್ಸ್ಗೂ ಕೊಡ್ತಾ ಇಲ್ಲ, ಯಾರಿಗೂ ಕೊಡ್ತಾ ಇಲ್ಲ. ಈ ಸರ್ಕಾರ ಇವೇನು ನಡೆ ಮಾಡ್ತಾ ಇದ್ದಾರೆ. ನಾವು ಪ್ರತಿಯೊಂದು ಮನೆಗೆ ಹೋಗಿ ಇವ್ರು ಸರ್ಕಾರದ ವಿರುದ್ಧದ ಧೋರಣೆ ನಾವು ಜನರಿಗೆ ತಿಳಿಸಿದಾಗ ಮಾತ್ರ ನಮ್ಮ ಸರ್ಕಾರದ ಸಾಧನೆಗಳು ಏನಿತ್ತು, ವಿದ್ಯಾನಿಧಿ, PM ಕಿಸಾನ್ ಯೋಜನೆಯಲ್ಲಿ ಬರುವಂತಹ ದುಡ್ಡಿನಲ್ಲಿ ಸಹಾಯಧನ ಕೊಡ್ತಿದ್ವು, ಏನು ಭತ್ತ ಬೆಳೆಯುವಂತಹ ಸಮಯದಲ್ಲಿ